27-28ನೇ ಕವನ. ಮರಳಿ ಬಂದಳು ಕುಂತಿ ಭೀಮನ ಕರೆದು ಎಲೈ ಪಾರಣಿಗೆ ಕಾತರಿಸಿದರು ಕಳನೊಡನೆ ಸದೆವುದು ಸತ್ವದನು ಸತ್ವದನು ಅರಿತು ಬರುವ ಬರಿದೇ ಬೀಯ ಮಾಡಿದ ಸಂಹರಿಸು ದೈತ್ಯನೆಂದು ತಾಯಿ ಹರಸಿದಳು ನಂದನನ. ಅಂದರೆ ಕುಂತಿಯು ಮನೆಗೆ ಬಂದು ಭೀಮನನ್ನು ಕರೆದು ಪಾರಣಿಗೆ ಏಳು ಕಾತರಿಸಬೇಡ, ಅವನು ನಿನ್ನ ಶಕ್ತಿಯನ್ನು ಲೆಕ್ಕ ಹಾಕಿ ಯುದ್ಧ ಮಾಡು, ಅವನ ನಿನ್ನ ಶಕ್ತಿಯನ್ನು ಲೆಕ್ಕ ಹಾಕಿ ಯುದ್ಧ ಮಾಡು. ಈ ಅವಕಾಶವನ್ನು ವ್ಯರ್ಥ ಮಾಡಬೇಡ, ಅವನ ಪರಾಕ್ರಮವನ್ನು ಅರಿತು ಎದುರಿಸು, ಆ ರಾಕ್ಷಸನನ್ನು ಸಂಹರಿಸು ಎಂದು ಹರಸಿದಳು ಕುಂತಿ ತಾಯಿ ಭೀಮನಿಗೆ. ಬೆರಳ ದರ್ಬೆಯ ಅರಿದು ದೌತಾ ಆಭರಣವನ್ನು ನುಟ್ಟನು, ಬಿಗಿದು ಕುಂತಿಯ ಚರಣ ರಜವನ್ನು ಕೊಂಡು ಧರ್ಮಜನ ಅಭಿಮನಿಸಿ ಅರುಷಮಿಗೆ ಅರಿತಂದು ಬಂಡಿಯ ಶಿರದ ಅಲಗೆಯ ನಡೆರಿದನು, ಬಲು ಹುರಿಯ ಹಗ್ಗವ ಹಿಡಿದು ಜಡಿದನು ಒಡೆದೆತ್ತುಗಳ. ಅಂದರೆ ಭೀಮನು ಬೆರಳಲ್ಲಿದ್ದ ಪವಿತ್ರವಾದ ದರ್ಬೆಯನ್ನು ಕಿತ್ತೆಸೆದು ಶುಭ್ರವಾದ ಬಟ್ಟೆಯನ್ನು ಬಿಗಿಯಾಗಿ ಉಟ್ಟನು. ತಾಯಿಯ ಧೂಳನ್ನು ಧರಿಸಿ ಧರ್ಮರಾಯನಿಗೆ ನಮಸ್ಕರಿಸಿ ಬೇಗನೆ ನಡೆದು ಬಂದು ಬಂಡಿಯ ಮುಂದಿನ ಹಲಗೆಯನ್ನು ಹತ್ತಿ ಹಗ್ಗಗಳನ್ನು ಎಳೆದು ಎತ್ತುಗಳನ್ನು ಚಪ್ಪರಿಸಿದನು. ಬ್ರಾಹ್ಮಣನು ಕೋಣಗಳ ಬದಲು ಎತ್ತುಗಳನ್ನೇ ಜೋಡಿಸಿದನು. ಪುರದೊಳಗೆ ಭಿಕ್ಷಾನ್ಯದಿಂದ ಇವರು ಮಹಾಪಂಡಿತರು ನಿರ್ಧನ ಪುರುಷರು ಒಳಗೊಬ್ಬನನ್ನು ನಮ್ಮೂರ ದಾನವನ ಪರಿವಿಡಿಯ ಭೋಜನಕ್ಕೆ ಬುಸುರನ ತಾಯಿ ನಟ್ಟಳು ಗಡೇನ ಅಚ್ಚರಿಯನ್ನು ಎನ್ನುತ್ತಾ ಅನುಜನ ಮುತ್ತಿತು ನೋಟಕರ ನಿಖರ. ನಮ್ಮೂರಿನಲ್ಲಿ ಅಂದರೆ ಏಕಚಕ್ರಪುರದಲ್ಲಿ 5 ಜನ ದರಿದ್ರರಾದ ಮಹಾಪಂಡಿತರ ಇರುವಂತೆ ಇರುವರಂತೆ. ಅವರೊಳಗೊಬ್ಬನನ್ನು ಈ ದಿನದ ಸಾರಥಿಯಲ್ಲಿ ರಾಕ್ಷಸನಿಗೆ ತಿನ್ನಲು ಅವನ ತಾಯಿ ಕೊಟ್ಟಿರುವಳಂತೆ. ಇದೇನು ಆಶ್ಚರ್ಯ ಎಂದು ಮಾತನಾಡಿಕೊಳ್ಳುತ್ತಾ ಭೀಮನನ್ನು ನೋಟಕರು ನೋಡಲು ಆರಂಭಿಸಿದರು. ಧನ್ಯವಾದಗಳು.